ಬಿಡದಿ ಬಡಿದಾಟ ರಾಜಕೀಯ ಸಂಘರ್ಷ ಪಡ್ಕೊಂಡಿದೆ. ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ದೋಸ್ತಿ ನಾಯಕರು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಕೆಂಡ ಕಾರ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಶಾಸಕ ಎಚ್.ಸಿ. ಬಾಲಕೃಷ್ಣ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಡದಿಯಲ್ಲಿ ಹೋರಾಟ ಮಾಡೋರು ಜೆಡಿಎಸ್ ಮುಖಂಡರು, ಬಿಡದಿಯಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರು ಜೆಡಿಎಸ್ ಮುಖಂಡರು ಅಂತ ರಾಮನಗರದಲ್ಲಿ ಶಾಸಕ ಬಾಲಕೃಷ್ಣ ಈಗ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಸಾಕಷ್ಟು ರಾಜಕೀಯ ತಿರುವು ಪಡ್ಕೊಂಡಿದೆ. ಹೋರಾಟ ಮಾಡೋರೆಲ್ಲ 80ರಿಂದ 90 ಲಕ್ಷ ತೆಗೆದುಕೊಂಡಿದ್ದಾರೆ. ಆದರೆ ಅವರು ಜೆಡಿಎಸ್ನ ಮುಖಂಡರು, ಅವರೆಲ್ಲ 80ರಿಂದ 90 ಲಕ್ಷ ಪರಿಹಾರವನ್ನು ತೆಗೆದುಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಸಾಕಷ್ಟು ರಾಜಕೀಯ ಸಂಘರ್ಷ, ರಾಜಕೀಯ ತಿಕ್ಕಾಟ, ಪ್ರತಿಭಟನೆ, ಆಕ್ರೋಶಭರಿತವಾದಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಇದೇ ಬಿಡದಿಯ ವಿಚಾರವಾಗಿ ಬಿಡದಿಯಲ್ಲಿ ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಆದರೆ ಬಿಲ್ಕುಲ್ ನಾವು ಆ ಜಾಗವನ್ನು ಬಿಟ್ಕೊಡಲ್ಲ ಅಂತ ರೈತರು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರೈತರಿಗೆ ಸಾಥ್ ಕೊಡುವ ನಿಟ್ಟಿನಲ್ಲಿ ಇವತ್ತು ಕೂಡ ಬಿಜೆಪಿ ನಿಯೋಗ ಬಿಡದಿಗೆ ಅಲ್ಲಿ ಭೇಟಿಯನ್ನು ಕೊಡ್ತು. ಆ ಸಂದರ್ಭದಲ್ಲಿ ರೈತರ ಅಹವಾಲುವನ್ನು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ, ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್, ಇನ್ನು ಬಿಜೆಪಿಯ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಮಲ್ಲೇಶ್ವರಂ ಶಾಸಕ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಸೇರಿದಂತೆ ಸಾಕಷ್ಟು ಜನ ಭೇಟಿಯನ್ನು ಕೊಟ್ಟಿದ್ದರು. ಒಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಗಟ್ಟಿ ಧ್ವನಿಯಾಗಿ ರೈತರ ಪರವಾಗಿ ನಾನು ನಿಂತಿದ್ದೀನಿ ಅಂತ ಕೂಡ ಅವರು ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ. ಈ ಹಿಂದೆ ರಾಮನಗರದಲ್ಲಿ ಭಾಳ ಮುಖ್ಯವಾಗಿ ಬಿಡದಿಯಲ್ಲಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಹೊರಟಿದ್ದರು. ಅದನ್ನು ಅವರು ಸ್ವತಃ ಹೇಳಿದರು. ಆದರೆ ರೈತರ ತೀವ್ರವಾದಂತಹ ವಿರೋಧದ ಬೆನ್ನಲ್ಲೇ ಅದನ್ನು ನಾನು ನಿಲ್ಲಿಸ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಕೂಡ ಅದೇ ದಾಟಿಯಲ್ಲಿ ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವರೇ ಬಿಡದಿಯಲ್ಲಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ರು, ಅವರೇ ಶುರು ಮಾಡಿದ್ದಿದ್ದು, ಹಾಗಾಗಿ ಈಗ ಕಾಂಗ್ರೆಸ್ ಸರ್ಕಾರ ಇದನ್ನು ಮುಂದುವರಿಸುತ್ತೆ ಅಂತ ಒಂದು ಕಡೆ ಜಮೀರ್ ಹೇಳಿದರು. ಜಮೀರ್ ಹೇಳಿಕೆ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ಹಿರಿಯ ಶಾಸಕ ಮಾಗಡಿ ಶಾಸಕ ಬಾಲಕೃಷ್ಣ ಈಗ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ 80ರಿಂದ 90 ಲಕ್ಷ ಹಣವನ್ನು ಪಡೆದಿದ್ದಾರಂತೆ. ಅವರೆಲ್ಲರೂ ಕೂಡ ಜೆ ಡಿ ಎಸ್ನ ಮುಖಂಡರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಜೆ ಡಿ ಎಸ್ನ ಮುಖಂಡರು ಈಗ ರೈತರ ಅಥವಾ ರೈತರ ಪರವಾಗಿ ಅವರು ಏನಾದ್ರು ಹಣ ಪಡ್ಕೊಂಡ್ರ, ಯಾರಿಂದ ಹಣ ಪಡ್ಕೊಂಡ್ರು ಅದು ಭಾಳ ಮುಖ್ಯ ಆಗ್ತದೆ. 80ರಿಂದ 90 ಲಕ್ಷ ಪರಿಹಾರವನ್ನು ತೆಗೆದುಕೊಂಡಿರೋರು ಅಂದರೆ ಯಾರಿಂದ ಪರಿಹಾರ ತೆಗೆದುಕೊಂಡ್ರು? ಅವ್ರ ಭೂಮಿ ಏನಾದರೂ ನಷ್ಟ ಆಗಿತ್ತಾ ಅಥವಾ ಆಸ್ತಿ ಪಾಸ್ತಿ ಏನಾದರೂ ನಷ್ಟ ಆಗಿತ್ತಾ? ಈಗಂದ್ರೆ ಸಹಜವಾಗಿ ಪರಿಹಾರ ಕೊಡೋದು ಸರ್ಕಾರ. ಪರಿಹಾರ ಯಾರಿಗೆ ಕೊಡ್ತಾರೆ? ಭೂಮಿ ಕಳ್ಕೊಂಡವ್ರಿಗೆ ಕೊಡ್ತಾರೆ ಅಥವಾ ಬೆಳೆ ಹಾನಿಯಾಗಿದ್ದರೆ ಕೊಡ್ತಾರೆ. ಆಗ ಅದು ಪರಿಹಾರ ಅನ್ನುವಂಥ ಪದಕ್ಕೊಂದು ಅರ್ಥ ಇರ್ತದೆ. ಈಗ ಈ ಬಾಲಕೃಷ್ಣ ಅವರಿಗೆ ಹಾಕಿರುವಂಥ ಹೊಸ ಬಾಂಬು 80ರಿಂದ 90 ಲಕ್ಷ ಹಣ ಯಾರಿಂದ ಪಡ್ಕೊಂಡ್ರು? ಜೆ ಡಿ ಎಸ್ ಮುಖಂಡರು, ಅದು ಭಾಳ ಮುಖ್ಯ ಆಗ್ತದೆ. ರೈತರಿಂದ ಪಡ್ಕೊಂಡ್ರ, ರೈತರಿಂದ ಇವರು ಹಣ ಪಡ್ಕೊಂಡು ರೈತರು ಬೆನ್ನಿಗೆ ಏನಾದರೂ ನಿಂತಿದ್ದಾರಾ ಅಥವಾ ಸರ್ಕಾರದಿಂದ ಏನಾದರೂ ಪಡ್ಕೊಂಡ್ರ? ಇದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ. ಒಟ್ಟಿನಲ್ಲಿ ಈ ಬಿಡದಿ ಟೌನ್ಶಿಪ್ ವಿಚಾರ ದಿನದಿಂದ ದಿನಕ್ಕೆ ಸಾಕಷ್ಟು ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ, ರಾಜಕೀಯ ಜಂಜಾಟಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸುಮಾರು 7,481 ಎಕರೆಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ಟೌನ್ಶಿಪ್ ಇದು. ಈ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ 18,133 ಕೋಟಿ ವೆಚ್ಚ ಖರ್ಚಾಗ್ತದೆ. ಆದರೆ ರೈತರು ಸಾಕಷ್ಟು ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದೇನು ನಿನ್ನೆ ಮೊನ್ನೆ ಶುರುವಾದಂಥ ಹೋರಾಟ ಅಲ್ಲ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ, ರೈತರು ಬೆಳೆದಂಥ ಬೆಳೆಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇದೇನು ಬರಡು ಭೂಮಿ ಅಲ್ಲ, ಹಚ್ಚ ಹಸಿರಾಗಿರುವಂತಹ ಬೆಳೆಯನ್ನು ಬೆಳೀತಾ ಇರುವಂಥ ಜಾಗ ಇದು. ತೆಂಗು, ಮಾವು, ಅಡಿಕೆ ಜೊತೆಗೆ ಬೇರೆ ಬೇರೆ ಉಪ ಬೆಳೆಗಳನ್ನು ಬೆಳೀತಾರೆ, ತರಕಾರಿ, ಹಣ್ಣು, ಹೂವು ಬೆಳೀತಾರೆ. ಇದು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಅಲ್ಲಿ ಸಪ್ಲೈ ಆಗ್ತದೆ ಅಲ್ಲಿಂದ. ಹಾಗಾದರೆ ಬಾಲಕೃಷ್ಣ ಏನು ಹೇಳಿದರು ನೋಡ್ಕೊಂಬರೋಣ ಬನ್ನಿ. 1 ಕೋಟಿ ಎಷ್ಟು ವರ್ಷ ಆಗಿಲ್ಲ, ಕೇವಲ 3-4 ವರ್ಷ ಆಗಿದೆ ಅಷ್ಟೇ, 4-5 ವರ್ಷ ಆಗಿದೆ ಅಷ್ಟೇ. ಅವರು ಈ ವ್ಯಾಪ್ತಿಲಿ ಇರ್ತಕ್ಕಂಥ ಬೇರೆಯನ್ನು ತಗೊಂಡು ಅಕ್ವೈರ್ ಮಾಡಿದ್ರು. ಬೇರೆ ವ್ಯಾಪ್ತಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು 1,000 ಚಿಲ್ಲರೆ ಅಕ್ವೈರ್ ಮಾಡಿ ಇದರಲ್ಲಿ 1,000 ಎಕರೆ ತಗೊಂಡ್ರು. ಇದರಲ್ಲಿ 1,000 ಎಕರೆ ಇವತ್ತು ಯಾರು ಹಳ್ಯಾಳ ಸಂದರ್ಭದಲ್ಲಿ ರೈತರು ಹೋರಾಟ ಮಾಡ್ತಾರಲ್ಲ ಅವರೆಲ್ಲ 80 ಲಕ್ಷ 90 ಲಕ್ಷ ದುಡ್ಡು ತಗೊಂಡವ್ರಲ್ಲಿ. ಅವರೆಲ್ಲ ಜನತಾದಳದ ಮುಖಂಡರುಗಳು. ಅವ್ರ ಕಾಲದಲ್ಲಿ ಆಯ್ತು ಅಂತೇಳಿ 80 ಲಕ್ಷ 90 ಲಕ್ಷ ದುಡ್ಡು ತಗೊಂಡ್ರು. ಈಗ ಕಾಂಗ್ರೆಸ್ನವ್ರು ಮಾಡವ್ರೆ ಅಂತೇಳಿ ಹೋರಾಟ ಮಾಡ್ತಾವ್ರೆ. ಈಗ ಯಾವ ಮನಸ್ಥಿತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ರಾಜಕೀಯವಾಗಿ ವಿರೋಧ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ ಅಣಿಬೇಕು ಅಂತಕ್ಕಂಥ ವಿಚಾರವಾಗಿ
ಅವ್ರು ಬಂದಿದ್ದಾರೆ ಅಂತ ನಾನು ಅದು ಕೂಡ ಅನ್ಕೊಂಡಿದ್ದೇನೆ. ಅವತ್ತು ಅಶ್ವಥ್ ನಾರಾಯಣ ಅವರು ಯಾವುದೊಂದು ತುಟಿನೂ ಬಿಟ್ಟಿಲ್ಲ ಆ ಸಂದರ್ಭದಲ್ಲಿ. ನಾವೆಲ್ಲ ಗಲಾಟೆ ಮಾಡಿದಾಗ, ಹೋರಾಟ ಮಾಡಿದಾಗ ಅವತ್ತು ಶಾಸಕರು ಕೂಡ, ಅವತ್ತಿನ ಶಾಸಕರು ಕೂಡ ಇದಕ್ಕೆ ಏನು ರಿಯಾಕ್ಟ್ ಮಾಡಲಿಲ್ಲ. ಅವತ್ತಿನ ಶಾಸಕರು ಕೂಡ ಅವತ್ತೇ ಮನ್ಸು ಮಾಡಿದ್ರೆ, ಹಂಗಾರೆ ಬಿಜೆಪಿ ಅವ್ರು ಮನ್ಸು ಮಾಡಿದ್ರೆ ಅವತ್ತೇ ಡ್ರಾಪ್ ಮಾಡ್ಬೋದಾಗಿತ್ತು. ಇಲ್ಲಿವರೆಗೂ ಪಾಪ ರೈತರುಗಳು ಇಷ್ಟೊಂದು ಗಲಾಟೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಅವತ್ತೇ ಡ್ರಾಪ್ ಮಾಡ್ಬೋದಾಗಿತ್ತು. ಆದರೆ ಇವತ್ತು ರಾಜಕೀಯವಾಗಿ ವಿರೋಧ ಮಾಡಬೇಕು ಅಂತ ಬಂದವರು ಅಷ್ಟೇನೆ. ಅವತ್ತು ನಾವು ಪ್ರೆಸ್ ಮೀಟ್ ಮಾಡಿದಾಗ ನಮ್ಮನ್ನ ಯಡಿಯೂರಪ್ಪನವ್ರು ಕರೆಸ್ದಾಗ್ಲೇ ಇವರೆಲ್ಲ ಪಾಪ ಅಶೋಕಣ್ಣ ಅವ್ರಿಗೆ ಮತ್ತೆ ಬೇರೆಯವ್ರು ಯಾರು ಹೋರಾಟ ಮಾಡ್ತಾರಲ್ಲ ಅವರೆಲ್ಲ ನಮ್ಮನ್ನೆಲ್ಲ ಕರೆದಿ ಅವತ್ತು ಇಲ್ಲ ರೀ ನಾವು ಬಿಡ್ತೀವಿ ಹೋಗ್ರಿ ಅಂತ ಅಂದ್ಬಿಟ್ಟಿದ್ರೆ ಇಷ್ಟೊಂದು ಘಾಸಿ ತಗೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ಅದರಿಂದ